ಎಡ್ವರ್ಡ್ ಮ್ಯೂಂಕ್. ಇವರ ಜನನ ನಾರ್ವೆಯಲ್ಲಿ. ಇವರ ತಂದೆ ಚರ್ಚಿನಲ್ಲಿ ಪಾದ್ರಿಯಾಗಿರ್ತಾರೆ. ಎಡ್ವರ್ಡ್ ಮ್ಯೂಂಕ್ 5 ವರ್ಷದವರಿದ್ದಾಗಲೇ ಇವರ ತಾಯಿ ನಿಧನರಾಗ್ತಾರೆ. ಮ್ಯೂಂಕ್ನ ಅಕ್ಕ ಇವರನ್ನು ಅಕ್ಕರೆಯಿಂದ ನೋಡ್ಕೋತಾ ಇರ್ತಾರೆ. ಚಳಿಗಾಲದಲ್ಲಿ ಅನಾರೋಗ್ಯ ಕಾಡಕ್ಕೆ ಪ್ರಾರಂಭವಾಗುತ್ತೆ. ಶಾಲೆಗೆ ಹೋಗೋದಕ್ಕೆ ಆಗೋದಿಲ್ಲ. ಆಗ ಅಕ್ಕ ಹಾಗೂ ಸ್ನೇಹಿತರ ನೆರವಿನಿಂದ ಕಾಲ ಕಳೆಯುವ ಹಾಗಾಗತ್ತೆ. ತಂದೆಯು ಓದಿಗೆ ನೆರವಾಗ್ತಾರೆ. ಹಾಗೆಯೇ ಮನರಂಜನೆಗೆಂದು ಭೂತದ ಕಥೆಗಳನ್ನು ಹೇಳ್ತಾ ಇರ್ತಾರೆ. ತಂದೆಯ ಅತಿಯಾದ ಧಾರ್ಮಿಕ ಆಚರಣೆಗಳು ನನ್ನ ಮಾನಸಿಕ ಕಾಯಿಲೆಗೆ ಬೀಜವಾಯಿತು. ಭಯ, ದುಃಖ ಹಾಗೂ ಸಾವು ನನ್ನನ್ನು ಚಿಕ್ಕಂದಿನಿಂದಲೂ ಕಾಡಿತು ಎಂಬ ಮಾತುಗಳನ್ನು ಮ್ಯೂಂಕ್ ಹೇಳುತ್ತಾರೆ. ನೀನು ಮಾಡುವ ತಪ್ಪುಗಳನ್ನು, ಕೆಟ್ಟ ನಡತೆಗಳನ್ನು ಸ್ವರ್ಗದಲ್ಲಿರುವ ನಿನ್ನ ಅಮ್ಮ ಯಾವಾಗಲೂ ನೋಡ್ತಾ ಇರ್ತಾಳೆ ಎಂದು ಹೇಳುವ ತಂದೆಯ ಮಾತುಗಳು, ಭೂತದ ಕಥೆಯಿಂದ ರಾತ್ರಿ ಬೀಳುವ ಭಯಂಕರ ಕನಸುಗಳು ನನ್ನನ್ನು ಮಾನಸಿಕವಾಗಿ ಘಾಸಿಗೊಳಿಸಿದವು ಎಂದು ಹೇಳುತ್ತಾರೆ ಮ್ಯೂಂಕ್. ಎಡ್ವರ್ಡ್ ಮ್ಯೂಂಕ್ ತಂದೆಗೆ ಬರುತ್ತಿದ್ದ ಸಂಬಳ ಬಹಳ ಕಡಿಮೆ. ಅವರ ಸ್ವಂತ ವ್ಯಾಪಾರದಲ್ಲಿ ನಷ್ಟವಾಗಿ ವಾಸಕ್ಕಾಗಿ ಅತ್ಯಂತ ಕನಿಷ್ಠವಾದ ಮನೆಗೆ ಬಾಡಿಗೆಗೆ ಹೋಗ್ತಾರೆ. ಬಡತನದಲ್ಲೇ ಬದುಕ್ತಾ ಹೋಗ್ತಾರೆ. ಎಡ್ವರ್ಡ್ ಮ್ಯೂಂಕ್ ಪ್ರಾಥಮಿಕವಾಗಿ ಮಾಡಿದ ಕೃತಿಗಳಲ್ಲಿ ಮನೆಯ ಒಳಾಂಗಣದ ಚಿತ್ರಗಳು, ಮನೆಗೆ ಸಂಬಂಧಿಸಿದ ವಸ್ತುಗಳು ನಾವು ಇವರ ಕೃತಿಯಲ್ಲಿ ಕಾಣಬಹುದು. ಇವರ ಪ್ರೌಢಾವಸ್ಥೆಯಲ್ಲಿ ಇವರು ಪ್ರಕೃತಿ ಚಿತ್ರಣವನ್ನು, ಲ್ಯಾಂಡ್ಸ್ಕೇಪ್ಗಳನ್ನು ರಚಿಸ್ತಾರೆ. ಕ್ರಮೇಣ ಚಿತ್ರಕಲೆಯ ಮೇಲೆ ಇವರಿಗೆ ಅತೀವ ಆಸಕ್ತಿ ಉಂಟಾಗುತ್ತೆ. ಇವರು 1879ರಲ್ಲಿ ಟೆಕ್ನಿಕಲ್ ಕಾಲೇಜ್ನಲ್ಲಿ ಫಿಸಿಕ್ಸ್, ಮ್ಯಾಥ್ಸ್ ವಿಷಯದಲ್ಲಿ ಆಸಕ್ತಿ ತೋರಿಸಿ ಪರ್ಸ್ಪೆಕ್ಟಿವ್ ಡ್ರಾಯಿಂಗ್ಗಳನ್ನು ಕಲಿತ್ಕೋತಾರೆ. ಆದರೆ ಮತ್ತೆ ಅನಾರೋಗ್ಯದ ಕಾರಣ ಓದಿಗೆ ತುಂಬ ತೊಂದರೆ ಆಗುತ್ತೆ. ಕೊನೆಗೆ ಚಿತ್ರಕಲೆಯನ್ನು ತಂದೆಯ ವಿರೋಧವಿದ್ದರೂ ಗಂಭೀರವಾಗಿ ಅಭ್ಯಾಸ ಮಾಡಲು ತೊಡಗ್ತಾರೆ. ರಾಯಲ್ ಸ್ಕೂಲ್ ಆಫ್ ಆರ್ಟ್ಗೆ ಸೇರ್ತಾರೆ. ಅಲ್ಲಿ ಭಾವಚಿತ್ರಣ, ಪೋರ್ಟ್ರೇಟ್ಗಳಲ್ಲಿ ಆಸಕ್ತಿ ತೋರಿ ಈ ಚಿತ್ರಗಳನ್ನು ಪ್ರದರ್ಶನ ಕೂಡ ಮಾಡ್ತಾರೆ. ಆಗ ಅಲ್ಲಿನ ಕಲಾವಿಮರ್ಶಕರು ಇವರ ಚಿತ್ರಗಳನ್ನು ಕುರಿತು ಅತಿರೇಕದ ಇಂಪ್ರೆಷನಿಸಮ್ ಕೃತಿಗಳು ಎಂದು ವಿಮರ್ಶಿಸುತ್ತಾರೆ. ನಂತರದಲ್ಲಿ ಇವರು ಆಯಿಲ್ ಕಲರ್ನಲ್ಲಿ ಸಾಕಷ್ಟು ಕೃತಿಗಳನ್ನು ರಚಿಸ್ತಾ ಹೋಗ್ತಾರೆ. ಇವರ ಮುಖ್ಯವಾದ ಕೃತಿಗಳು ದ ಡ್ಯಾನ್ಸ್ ಆಫ್ ಲೈಫ್, ಡೆತ್ ಇನ್ ದ ಸಿಕ್ ರೂಮ್, ಆಂಗ್ಸೈಟಿ, ಸ್ಟಾರಿ ನೈಟ್, ಲವ್ ಅಂಡ್ ಪೇನ್, ಸಪರೇಷನ್, jealousy, death of Marat. ಇವರ ಸೆಲ್ಫ್ ಪೋರ್ಟ್ರೇಟ್ಗಳು ಇವರ ಪ್ರಸಿದ್ಧವಾದ ಕೃತಿಗಳು. ಚೀತ್ಕಾರ, ದ ಸ್ಕ್ರೀಮ್ 1893ರಲ್ಲಿ ರಚಿತವಾದ ಕೃತಿ. ಈ ಕಲಾಕೃತಿಯಲ್ಲಿ ಭಯಗೊಂಡು ಸ್ಕಲ್ ರೀತಿಯ ಮುಖಭಾವ ಹೊಂದಿರುವ ವ್ಯಕ್ತಿ ಚೀತ್ಕಾರ ಮಾಡುತ್ತಿರುವುದನ್ನು ಪ್ರಮುಖವಾಗಿ ಕಾಣಬಹುದು. ಈ ಭಯದ ಕೂಗಿಗೆ ಆಕಾಶದಲ್ಲಿನ ಮೋಡ ತರಂಗಗಳನ್ನು ಕೂಡ ಕಾಣಬಹುದು. ಹಾಗೂ ಸೇತುವೆಯ ಕೆಳಗಿನ ನೀರಿನಲ್ಲೂ ಅಲೆಗಳೆದ್ದು ಪ್ರಕ್ಷುಬ್ಧ ವಾತಾವರಣ ಮೂಡಿಬಂದಿದೆ. ಇಲ್ಲಿ ಕಪ್ಪು, ಕೆಂಪು, ಗಾಢ ನೀಲಿ ಬಣ್ಣಗಳು ಕೂಡ ಈ ಭಯದ ವಾತಾವರಣಕ್ಕೆ ಇಂಬು ನೀಡಿವೆ. ಸೇತುವೆಯ ಮೇಲೆ ಇಬ್ಬರು ವ್ಯಕ್ತಿಗಳು ಇದರ ಯಾವುದೇ ಅರಿವಿಲ್ಲದೆ ತಮ್ಮ ಪಾಡಿಗೆ ನಡೆದು ಹೋಗುತ್ತಿದ್ದಾರೆ. ವ್ಯಕ್ತಿಯ ಚೀತ್ಕಾರಕ್ಕೆ ಇವರು ಕಿವುಡಾಗಿದ್ದಾರೆ. ಈ ಆಂತರಿಕ ಕೂಗಿಗೆ ಸರಿ ಹೊಂದುವಂತೆ ಬ್ರಷ್ನ ಹೊಡೆತಗಳು, ಗೆರೆಗಳನ್ನು ನಿರೂಪಿಸಲಾಗಿದೆ. ಇಲ್ಲಿನ ಕಲಾವಿದನ ವೈಯಕ್ತಿಕ ಭಯ, ಮಾನಸಿಕ ನೋವು ಮಾತ್ರವಲ್ಲದೆ ಈ ಯಾಂತ್ರಿಕ ಜಗತ್ತಿನಲ್ಲಿ ಯುದ್ಧದ ಪರಿಣಾಮಗಳು, ಮಾನವೀಯ ಅಂಶಗಳು ನಶಿಸಿ ಹೋಗುತ್ತಿರುವುದು, ಆತಂಕಗಳು, ದ್ವಂದ್ವಗಳು, ಮಾನವನ ರೋದನಕ್ಕೆ ಜಗತ್ತು ಕಿವುಡಾಗಿರುವುದರ ಸಂಗತಿಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಎಡ್ವರ್ಡ್ ಮ್ಯೂಂಕ್ ತನ್ನ ಕೃತಿಯಲ್ಲಿ ಹೇಳಿದ್ದಾನೆ. ತನ್ನ ವೈಯಕ್ತಿಕ ಅನುಭವದ ನೋವುಗಳನ್ನು
ಕಲಾಕೃತಿಯ ಮೂಲಕ ಹೇಳುವಾಗ ಅದನ್ನು ಸಾರ್ವತ್ರಿಕಗೊಳಿಸುತ್ತಾ ನಮ್ಮೆಲ್ಲರ ಭಾವನೆಗಳನ್ನು ಅನಾವರಣಗೊಳಿಸುತ್ತಾನೆ ಕಲಾವಿದ ಎಡ್ವರ್ಡ್ ಮ್ಯೂಂಕ್.